ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 1000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಫ್ರೆಂಡ್ಸ್, 1000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ ಬೇರೆ ಬೇರೆ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ತೋರಿಸ್ತೀನಿ ಯಾವ್ಯಾವ ವೀಡಿಯೋಸ್ಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತೇಳಿ. ನಾನೀಗ ಕಂಟೆಂಟ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸಾರ್ಟ್ ಬೈ ಅಂತಿದೆ, ಅದನ್ನು ಮೋಸ್ಟ್ ವ್ಯೂಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಜಾಸ್ತಿ ವ್ಯೂಸ್ ಯಾವ ವೀಡಿಯೋಸ್ಗೆ ಬಂದಿದೆ ಇಲ್ಲೆಲ್ಲ ತೋರಿಸುತ್ತೆ. ಜಾಸ್ತಿ ನನ್ನ ಚಾನಲ್ನಲ್ಲಿ ಯಾವ ವೀಡಿಯೋನು ವೈರಲ್ ಆಗಿಲ್ಲ, ಅಂದರೆ ಜಾಸ್ತಿ 1 ಮಿಲಿಯನ್ ಅಂದರೆ 10 ಲಕ್ಷ 9 ಲಕ್ಷ ಆ ಥರ ಯಾವುದು ಆಗಿಲ್ಲ. ಇದು 4-5 ವರ್ಷ ಆಯಿತು ನಾವು ವೀಡಿಯೋ ಮಾಡ್ತಾಯಿದ್ದು ಈ ಚಾನಲ್ನಲ್ಲಿ. ಆದರೂ ಕೂಡ ಇನ್ನೂ 1,90,000 ಅಷ್ಟೇ ವ್ಯೂಸ್ ಆಗಿದೆ. ಜಾಸ್ತಿ ವ್ಯೂಸ್ ಆಗಿಲ್ಲ ಯಾವುದೇ ವೀಡಿಯೋಗೆ, ಆ ಥರ ವೈರಲ್ ಆಗಿಲ್ಲ. ಈ ಒಂದು ವೀಡಿಯೋಗೆ ಎಷ್ಟಾಗಿದೆ ನೋಡೋಣ. ಇದರಲ್ಲಿ 1,19,000 ವ್ಯೂಸ್ ಆಗಿದೆ. ಅದನ್ನು ಕ್ಲಿಕ್ ಮಾಡ್ತೀನಿ. ಇದು ಡಾಟಾ ಯೂಸೇಜ್ ಅಂದರೆ ಇಲ್ಲಿ ಕಾಣಿಸ್ತಾ ಇರುತ್ತಲ್ಲ, ಅದರ ರಿಲೇಟೆಡ್ ಇದೆ. ಆ ಡಾಟಾ ಎಷ್ಟು ಖಾಲಿ ಆಗಿದೆ ಅದರ ರಿಲೇಟೆಡ್ ಒಂದು ವೀಡಿಯೋ ಮಾಡಿದ್ದೀನಿ. ಅದಕ್ಕೆ ಎಷ್ಟು ದುಡ್ಡು ಬರುತ್ತೆ 1,000 ವ್ಯೂಸ್ಗೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇದನ್ನು ಕ್ಲಿಕ್ ಮಾಡಬೇಕು, ಅನಾಲಿಟಿಕ್ಸ್ ಅಂತೇಳಿ. ಲಾಸ್ಟಿಗೆ ಇಲ್ಲಿ ರೆವೆನ್ಯೂ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ವಿಡಿಯೋದಿಂದ ನನಗೆ 3,200 ರೂಪಾಯಿ ಬಂದಿದೆ ಈ ವಿಡಿಯೋದಿಂದ. ಆದರೆ 1000 ವ್ಯೂಸ್ಗೆ ಈ ವಿಡಿಯೋದಿಂದ ಎಷ್ಟು ಬರುತ್ತೆ ಅಂತೇಳಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಬೇಕು, ಇಲ್ಲಿ ನೋಡ್ತಿದ್ರೆ ರೆವೆನ್ಯೂ ಫಾರ್ ಎವ್ರಿ 1K ವ್ಯೂಸ್ ಅಂತಿದೆ. RPM ಅಂತಾರೆ ಇದಕ್ಕೆ. 1,000 ವ್ಯೂಸ್ಗೆ 27 ರೂಪಾಯಿ 50 ಪೈಸೆ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋಗೆ. ಅದೇ ರೀತಿ ಬೇರೆ ವಿಡಿಯೋ ನೋಡೋಣ. ಇದು ಫೋನ್ಪೇ ರಿಲೇಟೆಡ್. ಫೋನ್ಪೇನಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತೇಳಿ ವೀಡಿಯೋ ಮಾಡಿದೆ. ಆ ವಿಡಿಯೋಗೆ ಎಷ್ಟು ದುಡ್ಡು ಬರುತ್ತೆ 1,000 ವ್ಯೂಸ್ಗೆ ಅಂತೇಳಿ ನೋಡೋಣ. ಈ ವಿಡಿಯೋದಿಂದ ನನಗೆ 5,400 ರೂಪಾಯಿ ಬಂದಿದೆ. ಫುಲ್ಲು ಅಪ್ಲೋಡ್ ಮಾಡಿದಾಗಿಂದ ಇಲ್ಲಿವರೆಗೂ ಇಷ್ಟು ದುಡ್ಡು ಬಂದಿದೆ. 1,000 ವ್ಯೂಸ್ಗೆ ನೋಡ್ತಾ ಇದ್ರೆ 56 ರೂಪಾಯಿ 31 ಪೈಸೆ ಬರುತ್ತೆ. 1,000 ವ್ಯೂಸ್ಗೆ 56 ರೂಪಾಯಿ, ಅಪ್ರಾಕ್ಸಿಮೇಟ್ 56 ರೂಪಾಯಿ ಬರುತ್ತೆ. ಅದರಲ್ಲಿ ಕಡಿಮೆ ಇತ್ತು, ಇದರಲ್ಲಿ 56 ರೂಪಾಯಿ ಬಂತು. ಬೇರೆ ವಿಡಿಯೋ ತೋರಿಸ್ತೀನಿ ನಿಮಗೆ ಮತ್ತೆ. ಇದು ಗೃಹ ಜ್ಯೋತಿ ರಿಲೇಟೆಡ್ ಇದೆ. ಈ ವಿಡಿಯೋಗೆ 2,600 ರೂಪಾಯಿ ಬಂದಿದೆ. 83,000 ವ್ಯೂಸ್ ಆಗಿತ್ತು. ಈಗೆಲ್ಲ ವ್ಯೂಸ್ ಬರ್ತಾಯಿಲ್ಲ, ಯಾಕಂದರೆ ಆವಾಗ ಟ್ರೆಂಡಿಂಗಲ್ಲಿ ಇತ್ತು ಟಾಪಿಕ್. ಅವಾಗ ಮಾಡಿದೆ, ಅವಾಗ ಬರ್ತಾಯಿತ್ತು. ಇಲ್ಲಿ ನೋಡ್ತಾ ಇದ್ರೆ 31 ರೂಪಾಯಿ 62 ಪೈಸೆ 1,000 ವ್ಯೂಸ್ಗೆ ಬರ್ತಾಯಿದೆ. ಇದು ಭಾಳಷ್ಟು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ, ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಫಸ್ಟ್ ವೀಡಿಯೋ 30 ರೂಪಾಯಿ ಆ ಥರ ಇತ್ತು. ಸೆಕೆಂಡ್ ವೀಡಿಯೋ 56 ರೂಪಾಯಿ ಏನೋ ಇತ್ತು. ಈ ವಿಡಿಯೋದಲ್ಲಿ 31 ರೂಪಾಯಿ ಈ ಥರ ಇದೆ. ಅಂದರೆ ಒಂದೇ ಥರ ದುಡ್ಡು ಬರ್ತಾರಲ್ಲ ಫ್ರೆಂಡ್ಸ್. ಎಲ್ಲ ವೀಡಿಯೋಸ್ಗೆ ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಫ್ಯಾಕ್ಟ್ರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಂತಂದರೆ ಯಾವ ಕಂಟ್ರಿನಲ್ಲಿ ನೋಡ್ತಾ ಇದ್ದಾರೆ ನಮ್ಮ ವೀಡಿಯೋಸ್ನ ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ವೀಡಿಯೋ ಯಾವ ಲ್ಯಾಂಗ್ವೇಜಲ್ಲಿ ಇದೆ, ಅಂದರೆ ಹಿಂದಿನಲ್ಲೂ ಇದೆಯಾ ಅಥವಾ ಕನ್ನಡದಲ್ಲಿ ಮಾಡ್ತಾಯಿದ್ದಾರಾ, ಇಂಗ್ಲೀಷ್ನಲ್ಲಿ ಮಾಡ್ತಾಯಿದ್ದಾರಾ, ಆ ಥರ ಇರುತ್ತೆ. ಬೇರೆ ಫ್ಯಾಕ್ಟರ್ಸ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ಇಷ್ಟೇ ಅಂತೇಳಿ ಅಂದರೆ ಯಾವ ಕಂಟೆಂಟ್ ಇದೆ, ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಇದು ನೋಡ್ತಿದ್ರೆ ಇದ್ರ ಮೊಬೈಲ್ ಇಂಟರ್ನೆಟ್ ರಿಲೇಟೆಡ್ ಇದೆ, ಫೋನ್ಪೇ ರಿಲೇಟೆಡ್ ಇದೆ, ಇದು ಗೃಹ ಜ್ಯೋತಿ ರಿಲೇಟೆಡ್ ಇದೆ. ಅದ್ರ ಮೇಲೆ ಅಡ್ವರ್ಟೈಸಸ್ ಅಮೌಂಟ್ನ ಇಲ್ಲಿ ಕೊಡ್ತಾರೆ. ಒಂದೊಂದು ವೀಡಿಯೋಗೆ ಒಂದೊಂದು ಟಾಪಿಕ್ ಮೇಲೆ ಜಾಸ್ತಿ ಅಮೌಂಟ್ ಕೊಡ್ತಾರೆ, ಒಂದೊಂದು ಟಾಪಿಕ್ ಮೇಲೆ ಕಡಿಮೆ ದುಡ್ಡು ಕೊಡ್ತಾರೆ. ಅದೇ ಬೇರೆ ಚಾನಲ್ ತೋರಿಸ್ತೀನಿ ನಿಮಗೆ. ನಂದು ಇನ್ನೊಂದು ಚಾನಲ್ ಇದೆ, ರಂಗೋಲಿ ಲವರ್ಸ್ ಅಂತೇಳಿ, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ರೆ ಇದು ನಂದು ರಂಗೋಲಿ ಚಾನಲ್ ಇದೆ. ಇದರಲ್ಲೂ ಕೂಡ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಯಾರಾದರೂ ರಂಗೋಲಿ ವೀಡಿಯೋಸ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಡೌಟ್ ಇರುತ್ತೆ ರಂಗೋಲಿ ವೀಡಿಯೋಸ್ಗೆ ಎಷ್ಟು ಬರುತ್ತೆ ಅಂತೇಳಿ. ಮೋಸ್ಟ್ ವ್ಯೂಡ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇದರಲ್ಲೂ ಕೂಡ ಯಾವುದು ಒಂದೇ ವಿಡಿಯೋ ವೈರಲ್ ಆಗಿದೆ, 1.6 ಮಿಲಿಯನ್ ಆಗಿದೆ. 4 ವರ್ಷದಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಆದರೂ ಕೂಡ ಒಂದೇ ವಿಡಿಯೋ ವೈರಲ್ ಆಗಿದೆ. ಇದು ಒಂದು ವಿಡಿಯೋ 1.6 ಮಿಲಿಯನ್ ಆಗಿದೆ. ಬೇರೆ ವೀಡಿಯೋಸ್ ಯಾವುದೂ ಆಗಿಲ್ಲ, ಅದೇ ಹೈಯೆಸ್ಟ್. ಅದಾದಮೇಲೆ 13,000. ಇಷ್ಟು ವರ್ಷದಿಂದ ಅಪ್ಲೋಡ್ ಮಾಡ್ತಾಯಿದ್ರು ಕೂಡ ಇಷ್ಟೇ ಆಗಿದೆ, 13,000 ಆಗಿದೆ. ಈ ಚಾನಲ್ಲು ಕೂಡ ಜಾಸ್ತಿ ವೀಡಿಯೋಸ್ ವೈರಲ್ಲೇ ಆಗಿಲ್ಲ. ಇದು ಒಂದು ವೀಡಿಯೋದಿಂದಲೇ ಅಮೌಂಟ್ ಜಾಸ್ತಿ ಬರ್ತಾಯಿದೆ. ಇದು ಒಂದೇ ವೀಡಿಯೋದಿಂದ ಅಮೌಂಟ್ ನೋಡ್ತಾ ಇದ್ರೆ 23,000 ರೂಪಾಯಿ ಬಂದಿದೆ, ಇದು ಒಂದೇ ವೀಡಿಯೋದಿಂದ. ಇದು ಬಿಟ್ಟರೆ ಬೇರೆ ವೀಡಿಯೋ ಯಾವುದೂ ವೈರಲ್ ಆಗಿಲ್ಲ ಫ್ರೆಂಡ್ಸ್. ಇದರಲ್ಲಿ ಜಾಸ್ತಿ ವ್ಯೂಸ್ ಕೂಡ ಬಂದಿಲ್ಲ. ಅದು 19,000 ಅಷ್ಟೇ ನೆಕ್ಸ್ಟ್ ವೀಡಿಯೋ ಬಂದಿರೋದು. ಅದು ಬಿಟ್ಟರೆ ಬೇರೆ ಯಾವ ವೀಡಿಯೋಗೂ ದುಡ್ಡು ಬಂದೇ ಇಲ್ಲ. ಇದರಲ್ಲಿ 1,000 ವ್ಯೂಸ್ಗೆ ಎಷ್ಟು ಬರುತ್ತೆ ಅಂತೇಳಿ ನೀವೇ ನೋಡಿ. ಇಲ್ಲಿ ನೋಡ್ತಿದ್ರೆ ರೆವೆನ್ಯೂ ಫಾರ್ ಎವ್ರಿ 1K ವ್ಯೂಸ್. 1,000 ವ್ಯೂಸ್ಗೆ ರಂಗೋಲಿ ವೀಡಿಯೋ ಇರುತ್ತಲ್ಲ, ರಂಗೋಲಿ ವೀಡಿಯೋಸ್ಗೆ 14 ರೂಪಾಯಿ 37 ಪೈಸೆ ಬರ್ತದೆ ಈ ವಿಡಿಯೋಗೆ. ಅದೇ ಇನ್ನೂ ಒಂದು ವೀಡಿಯೋ ತೋರಿಸ್ತೀನಿ, ರಂಗೋಲಿ ಇದನ್ನು ಸೆಕೆಂಡ್ ಹೈಯೆಸ್ಟ್ ಇದೆಲ್ಲ, ಇದು 13,000 ಇದೆ.
13,200 ವ್ಯೂಸ್ ಆಗಿದೆ. ಅದಕ್ಕೆ ₹139 ಬಂದಿದೆ ಫ್ರೆಂಡ್ಸ್ ಅಮೌಂಟು. 1000 ವ್ಯೂಸ್ಗೆ ₹10.47 ಇದೆ. ಅಂದರೆ ರಂಗೋಲಿ ವೀಡಿಯೋಸ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಬರುತ್ತೆ ಅಂದಾಜು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. 1000 ವ್ಯೂಸ್ಗೆ ಒಂದು ₹12-15 ಬರುತ್ತೆ ಅಂತೇಳಿ ಹೇಳ್ಬೋದು. ಜಾಸ್ತಿ ವ್ಯೂಸ್ ಆಗ್ತಾಯಿತ್ತು, ಮಿಲಿಯನ್ ಲೆವೆಲ್ಗೆ ವ್ಯೂಸ್ ಆಗ್ತಾ ಇರುತ್ತಲ್ಲ ರಂಗೋಲಿನಲ್ಲಿ, ಅಂಥವ್ರಿಗೆ ಚೆನ್ನಾಗಿ ದುಡ್ಡು ಬರುತ್ತೆ. ಕಡಿಮೆ ವ್ಯೂಸ್ ಬರ್ತಾಯಿತ್ತು ಅಂದರೆ ಕಡಿಮೆ ಬರುತ್ತೆ. ಅಂದರೆ ಈ 1000 ವ್ಯೂಸ್ಗೆ ಭಾಳ ಕಡಿಮೆ ಕೊಡ್ತಾಯಿದ್ದಾರೆ. ಇಲ್ಲಿ ನೋಡ್ತಿದ್ರೆ ₹10.47 ಇದೆ, ಒಂದು ₹14, ₹13 ಈ ಥರ ಇರುತ್ತೆ. ಅಪ್ರಾಕ್ಸಿಮೇಟಾಗಿ ₹12-15 ಬರುತ್ತೆ 1000 ವ್ಯೂಸ್ಗೆ ಅಂತೇಳಿ ಇಲ್ಲಿ ತಿಳ್ಕೊಬೋದು. ಈ ರೀತಿ ಯಾವ್ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡ್ತಾರೆ ಮತ್ತು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ, ಆ ಟಾಪಿಕ್ ಹೇಗಿದೆ ಅಂದರೆ ಟ್ರೆಂಡಿಂಗ್ ಆಗಿದೆಯಾ ಎಲ್ಲದೂ ಇಲ್ಲಿ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ 1000 ವ್ಯೂಸ್ಗೆ ಇಷ್ಟೇ ದುಡ್ಡು ಬರುತ್ತೆ 1000 ವ್ಯೂಸ್ಗೆ ಇದೇ ಟಾಪಿಕ್ ಮೇಲೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ಎಂಥ ವೀಡಿಯೋಸ್ಗೆ ಎಷ್ಟು ದುಡ್ಡು ಬರುತ್ತೆ, 1000 ವ್ಯೂಸ್ಗೆ ಇಷ್ಟೇ ದುಡ್ಡು ಬರುತ್ತಾ ಇಲ್ಲ ಅಂತೇಳಿ ಗೊತ್ತಾಗಿರುತ್ತೆ ಅನ್ಕೋತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.